ಆವತ್ತೇನೋ ದೊಡ್ಡದಾಗ ಡೈಲಾಗ್ ಹೊಡೆದೆ, ನಿನ್ನ ಊರಲ್ಲಿ ಕಣ್ಬಿಡಕ್ಕಿಂತ ಮುಂಚೆ ನಾನು ಬೇರ್ ಬಿಟ್ಟವನು, ನಾನು ಯಾರು ಏನೂ ಅಲ್ಲಾಡ್ಸಕ್ಕಾಗಲ್ಲ ಅಂತ. ಈಗೇನಂತೀಯ? ಈಗಲೂ ಅಲ್ಲಾಡ್ಸಕ್ ಆಗಲ್ವೋ? ಹಂಗಾದ್ರೆ ನೀನೇನ್ ದೇವ್ರಾ? ಹಾಗಂತ ಜನ ಹೇಳ್ತಾರೆ. ಆ ದೇವ್ರು ಹೇಗಿರ್ತಾನೋ ಅಂತ ನಾನು ನೋಡಿಲ್ಲ. ಅವ್ರಿಗೆ ನನ್ನಿಂದ ಒಳ್ಳೇದಾಗ್ತಾ ಇದೆ ಅಂದ್ರೆ ನಾನು ದೇವರೇ. ಜನ ನಾನು ಹೇಳಿದ್ದೆಲ್ಲ ಕೇಳ್ತಾರೆ ಅಂದ್ರೆ ಅದು ಅವರು ನನ್ನ ಮೇಲಿಟ್ಟಿರೋ ನಂಬಿಕೆ. ಆ ನಂಬಿಕೆನೇ ದೇವರು, ನಾನಲ್ಲ. ಅಂತ ನಂಬಿಕೆಗೆ ದ್ರೋಹ ಬಗಿತಾ ಜನರ ಕಣ್ಣಿಗೆ ಮಂಡೆರ್ಚೋ ಕೆಲಸ ಮಾಡ್ಕೊಂಡು ಈ ರೀತಿ ಬದುಕ್ತಾ ಇದೆಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಅಲ್ಲ, ಸ್ವಾಮಿಗಳಾದವರು ಯಾರಾದ್ರೂ ಎಣ್ಣೆ ಹೊಡಿತಾರ, ಸುಳ್ಳು ಹೇಳ್ತಾರ, ಸಿಗರೆಟ್ ಸೇತಾರ, ಜೂಜಾಡ್ತಾರ, ಇಲ್ಲ ಕಂಡವ್ರ ಹೆಣ್ಮಕ್ಳು ಸರಿಗೆ ಎಳಿತಾರ? ಇದೆಲ್ಲ ತಪ್ಪಲ್ವಾ? ಅದು ಅವರವರ ಅಭ್ಯಾಸ, ಹವ್ಯಾಸ, ವೈಯಕ್ತಿಕ ವಿಚಾರ. ಅದರಿಂದ ಯಾರಿಗಾದ್ರೂ ತೊಂದರೆ ಆದ ಪಕ್ಷದಲ್ಲಿ ಅದು ತಪ್ಪು. ನಾನು ಮನುಷ್ಯನೇ, ನನಗೂ ಆಸೆ, ಆಕಾಂಕ್ಷೆ, ಕಾಮ, ಕ್ರೋಧ, ಸ್ವಾರ್ಥ ಎಲ್ಲವೂ ಇರುತ್ತೆ. ಅದರಿಂದ ಯಾರಿಗೂ ತೊಂದರೆ ಆಗದಿರೋ ರೀತಿ ನೋಡ್ಕೊಳ್ಳೋದೇ ನನ್ನ ಧರ್ಮ. ಹಾಗಂತ ನೀನ್ ಹೇಳೋದಲ್ಲ ಜನರು ಕೇಳ್ಬೇಕಾ? ಇದು ಯಾವ ಕರ್ಮ? ಕೇಳುವವನು ಮುಟ್ಟಾಳತನವೇ, ಹೇಳೋನ್ ಬಂಡವಾಳ ಕಳ. ಜನರ ಮನ ಇರೋದೇ ಹೀಗೆ. ನಾನು ತಪ್ಪು ಮಾಡಿರ್ಬೋದು, ಸುಳ್ಳೇಳಿರ್ಬೋದು, ಮೋಸನೂ ಮಾಡಿರ್ಬೋದು, ಆದರೆ ಅದ್ರ ಹಿಂದಿನ ಉದ್ದೇಶ ಒಳ್ಳೇದಾಗಿರುತ್ತೆ. ನೀನ್ ಕೊಡೋ ಉಪದೇಶ ಕೇಳ್ಕೊಂಡು ನಿಲ್ಲೋದಿಕ್ಕೆ ನಾನೇನ್ ಕ್ವಾರ್ಟರ್ ಎಣ್ಣೆಗೆ ₹100 ನೋಟ್ಗೆ ಓಟ್ ಹಾಕೋ ಪ್ರಜೆ ಅಲ್ಲ. ಇನ್ ಮುಂದೆ ನನ್ ಮುಂದೆ ಈ ನಾಟಕ ನಡೆಯಲ್ಲ. ನಾಟಕ ಆಡ್ಲೇಬೇಕಪ್ಪ, ಆಗ್ಲೇ ಜೀವನ ನಡೆಯೋದು. ಈ ಬಡ್ಡೆತಾವ್ ಜನ ಮೈ ಮೇಲೆ ಬರೋ ದೇವ್ರು ನಂಬ್ತಾರೆ, ಆದ್ರೆ ಅವ್ರ ಒಳಗಡೆ ಇರೋ ಮನ್ಸನ್ನೇ ನಂಬಲ್ಲ. ಅವ್ರ ಮನ್ಸನ್ನ ನಿಮ್ಮಂತ ಕಳ್ ಸ್ವಾಮಿಗಳು 100 ಹೇಳಿ ಹಾಳು ಮಾಡಿಟ್ಟಿರ್ತಿರಲ್ಲ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಹೊಟ್ಟೋಗಿರುತ್ತೆ. 3 ಬಿಟ್ಟಿರೋ ನಿಮ್ಮಂತವ್ರು ಕೊಡೋ ವಿಭೂತಿ ನಿಂಬೆಣ್ಣಿಗೋಸ್ಕರ ಜನ ಕೆಲಸ ಕಾರ್ಯ ಬಿಟ್ಟು ನೀವು ಕೇಳಿದಷ್ಟು ದುಡ್ಡು ಕೊಟ್ಟು ಕ್ಯೂನಲ್ಲಿ ನಿಲ್ಲೋದೆ. ಅದಕ್ಕೆ ನವಗ್ರಹಗಳ ಕಾಟಕ್ಕಿಂತ ನಿಮ್ ಕಾಟನೇ ಜಾಸ್ತಿ ಆಗೋಗಿರುತ್ತೆ. 100 ಜನ ನಮ್ತಾವ ಕಷ್ಟ ಹೇಳ್ಕೊಂಡು ಬರ್ತಾರೆ, ಎಲ್ರಿಗೂ ಒಳ್ಳೇದಾಗತ್ತೆ ಹೋಗ್ರಯ್ಯ ಅಂತೀನಿ. ಆ 100ರಲ್ಲಿ 10 ಜನಕ್ಕಾದ್ರೂ ಅವ್ರ ಹಣೆ ಬರ ಚೆನ್ನಾಗಿದ್ದು ಒಳ್ಳೇದಾದ್ರೆ ಸ್ವಾಮಿಗಳಿಂದನೇ ಒಳ್ಳೇದಾಯ್ತು ಅಂತ ಇನ್ನೂ 100 ಜನರಿಗೆ ಹೇಳ್ತಾರೆ. ಅವರಲ್ಲಿ ಒಂದಷ್ಟು ಜನ ನನ್ನ ತಾವು ಬಂದೇ ಬರ್ತಾರೆ. ಕಾವಿ ಹಾಕ್ಕೊಳ್ಳೋರೆಲ್ಲ ಸ್ವಾಮೀಜಿ ಅಲ್ಲ. ಜನರಿಗೆ ಮೋಸ ಮಾಡದೆ ಸತ್ಯನೇ ಹೇಳುತ್ತಾ ಯಾರು ಒಳ್ಳೇದು ಮಾಡ್ತಾರೋ ಅವರೆಲ್ಲ ಸ್ವಾಮಿಗಳೇ. ಜನರಿಗೆ ಶಾಪ ಕೊಡೋನ್ ಸ್ವಾಮಿ ಅಲ್ಲ, ತಾಪ ಕಳೆಯೋನೇ ನಿಜವಾದ ಸ್ವಾಮಿ. ನೀನು ಕೂಡ ನಮ್ಮಂಗೆ ಒಬ್ಬ ಮಾಮೂಲಿ ಮನುಷ್ಯ ಅಂತ ಈ ಊರ್ ಜನರಿಗೆ ಗೊತ್ತಾಗೋ ಹಾಗೆ ನಾನ್ ಮಾಡ್ತೀನಿ. ನಾನು ಮಾಮೂಲಿ ಆಸಾಮಿನೇ ಕಣೋ. ಜನನೇ ನನ್ನನ್ನು ಸ್ವಾಮಿ ಮಾಡಿದ್ದು. ನೀನೊಬ್ಬನೇ ನನ್ನನ್ನು ಓಳು ಮುನುಸ್ವಾಮಿ ಅಂದಿದ್ದು. ನಿನಗೊಂದು ಸತ್ಯ ಹೇಳ್ತೀನಿ ಕೇಳು. ನನಗೆ ನಮ್ಮ ಅಪ್ಪ ಅಮ್ಮನ ಕಂಡ್ರೆ ಬಹಳ ಪ್ರೀತಿ. ನಾನು ಒಬ್ಬನೇ ಮಗ, ತುಂಬ ಮುದ್ದ ಸಾಕಿದ್ರು. ಒಂದಿನ ಇದ್ದಕ್ಕಿದ್ದಂಗೆ ನಮ್ಮ ಅಪ್ಪ ತೀರೋದು. ಆಗ ನಮ್ಮ ಅವ್ವಂಗೆ ಇನ್ನೂ ಚಿಕ್ಕ ವಯಸ್ಸು. ಅವಳ ಅಂದಾನ ಅನುಭವಿಸ್ಬೇಕು ಅಂತ ಕೆಲವ್ರು ಕಾಯ್ತಾ ಇದ್ರು. ಸಿಕ್ಕಿದ್ದೇ ಸಮಯ ಅಂತ ಹೇಳಿ ಅವಳ ಮೈ ಮೇಲೆ ಆಗಾಗ ಬಂದು ಬೀಳೋರು. ಅಂಥವ್ರಿಂದ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ ಮೈ ಮೇಲೆ ದೇವ್ರು ಬಂದವ್ರ ರೀತಿ ನಾಟಕ ಆಡೋಕೆ ಶುರು ಮಾಡಿದ್ಲು ನಮ್ಮಮ್ಮ. ಆವತ್ತಿಂದಲೇ ಕಣ್ಣಾಗ್ತಿದ್ದವರೆಲ್ಲ ಕೈ ಮುಗಿದು ದೂರ ನಿಂತರು. ನಾನು ಬೆಳೆದು ದೊಡ್ಡವನಾಗಿ ಬುದ್ಧಿ ಬಂದ ಮೇಲೆ ದೇವ್ರಂದ್ರೆ ನೀನೇನಾ, ನಿಜವಾಗ್ಲೂ ದೇವ್ರವನ ಅಂತ ನಮ್ಮ ಅಮ್ಮನ ಕೇಳಿದೆ. ಅದಕ್ಕವಳು, ಮಗು, ನಂಬಿಕೆನೇ ದೇವ್ರ ಕಣಪ್ಪ, ಆ ನಂಬಿಕೆನೇ ನಮ್ಮನ್ನು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದೆ ಅಂತಂದು. ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ಲು. ನಮ್ಮ ಅವ್ವ ಸತ್ತ ಮೇಲೆ ನನಗೂ ಬದುಕೋಕೆ ಬೇರೆ ದಾರಿ ಕಾಣದೆ ನಾನು ನಮ್ಮ ಅವ್ವನ ರೀತಿಯೇ ನಾಟಕ ಆಡ್ಕೊತಾ ಬಂದೆ. ನಂಬಿಕೆನೇ ದೇವರು ಅಂತ ನನ್ನ ಅನುಭವಕ್ಕೆ ಬರಬೇಕಾದ್ರೆ ಸುಮಾರು ವರ್ಷಗಳೇ ಹಿಡಿತು. ಹೀಗೆ ಒಂದ್ಸಲ ನನ್ನ ಪುಟ್ಕೋಸಿನ ಯಾರೋ ಕದೀತಾ ಇದ್ರು. ಕೆಲವು ದಿನಗಳಾದ್ಮೇಲೆ ಒಂದಿನ ಒಬ್ಬ ವ್ಯಕ್ತಿ ಆ ಪುಟ್ಕೋಸಿನೆಲ್ಲ ವಾಪಸ್ ತಂದು, ಸ್ವಾಮಿಗಳೇ, ಆ ಪುಟ್ಕೋಸಿನೆಲ್ಲ ಕದೀತಾ ಇದ್ದಿದ್ದು ನಾನೇ ಅಂತ ಹೇಳ್ದ. ಪುಟ್ಕೋಸಿನ ಯಾಕೆ ಕದೀತಾ ಇದ್ದೆ ಅಂತ ನಾನು ಕೇಳಿದೆ. ಅದಕ್ಕವನು, ಸ್ವಾಮಿ, ನನ್ನ ಮದುವೆ 12 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಒಂದು ಕಿತ ನೀವು ನನ್ನ ಕನಸಲ್ಲಿ ಪುಟ್ಕೋಸಿ ಹಾಕ್ಕೊಂಡು ಬಂದ್ರಿ. ನಿಮ್ಮ ಸುತ್ತ 10 ಮಕ್ಕಳಿದ್ರು. ನಿಮ್ಮ ಪುಟ್ಕೋಸಿನ ನಾನು ಹಾಕ್ಕೊಂಡ್ರೆ ನನಗೂ ಮಕ್ಕಳಾಗುತ್ತೆ ಅಂತ ನನಗೆ ಅನಿಸ್ಬಿಡ್ತು. ಅದಕ್ಕೆ ನಿಮ್ಮ ಪುಟ್ಕೋಸಿ ನಾನು ಕತ್ಕೊಂಡು ಹೋಯ್ತಾ ಇದ್ದೆ. ನನ್ನ ನಂಬಿಕೆ ಸುಳ್ಳಾಗಲಿಲ್ಲ. ಈಗ ನನ್ನ ಹೆಂಡ್ರು ಒಂದು ಗಂಡು ಮಗನ ಹೆತ್ತವಳೆ ಅಂತ ಅಂದ.
ನಂಬಿಕೆ ಮೇಲೆ ನಂಬಿಕೆ ಬಂದು ನಂಬಿಕೆನೇ ದೇವರು ಅಂತ ನನಗೆ ನಿಜವಾಗ್ಲೂ ಅನಿಸಿದ್ದು ಆಗಲೇ ಕಳ್ಳ. ಪುಟ್ಗೋ ಸಿಕ್ಕದ್ದು ಬಾಳೆ ಮಗ ಬೇರಾರು ಅಲ್ಲ, ನಿಮ್ಮ ಅಪ್ಪನೇ. ಅವನಿಗೆ ಹುಟ್ಟಿದ ಗಂಡು ಮಗು ಬೇರಾರು ಅಲ್ಲ, ನೀನೇ. ನನ್ನ ಮಾತು ಮೇಲೆ ನಿನಗೆ ನಂಬಿಕೆ ಬರಲಿಲ್ಲ ಅಂದರೆ ಹೋಗಿ ನಿಮ್ಮ ಅಪ್ಪನ್ನೇ ಕೇಳು, ನನ್ನ ಜನ್ಮ ರಹಸ್ಯ ಏನು ಅಂತ. ದೇವ್ರು ಇದಾನೋ ಇಲ್ಲೋ ಅಂತ ಕೆದ್ಕಕ್ಕೆ ಹೋಗಬಾರ್ದು, ಅದು ಅವ್ರವ್ರ ನಂಬಿಕೆ ಬಿಟ್ಟು ವಿಚಾರ. ಇನ್ನು ದೇವ್ರಿಲ್ಲ ಅಂತ ನಿರೂಪಿಸೋಕೆ ಹೋದರೆ ಇದಾನೆ ಅಂತ ನಂಬಿರೋ ಎಷ್ಟೋ ಜನರ ಮನಸ್ಸಿಗೆ ನೋವಾಗುತ್ತೆ. ಇನ್ನು ನಿನ್ನ ಮನಸ್ಸಲ್ಲಿರೋ ಹುಳ ನಾನು ಯಾವಳನ್ನೋ ಇಟ್ಕೊಂಡಿದ್ದೀನಿ, ರಾತ್ರಿ ಆದರೆ ಅವಳ ಹತ್ರ ಹೋಗಿ ಕದ್ದು ಮುಚ್ಚಿ ಸುಖ ಪಡ್ತೀನಿ ಅನ್ನೋದಲ್ವೇ. ನನಗಿರೋ ತೆವಲೆ ಎಂಥದ್ದು ಅಂತ ಈಗಾಗಲೇ ನಿನ್ನ ಫೋನಲ್ಲಿ ತೆಗೆದಿಟ್ಕೊಂಡಿದ್ಯಲ್ಲ, ಅದನ್ನು ಒಂದ್ಸಾರಿ ತೆಗೆದು ನೋಡು. ಇಲ್ಲೋಡು ಹೇಗಿದೆ. ಭಕ್ತರು ದೇವಿಗೆ ಅಂತ ಕೊಡ್ತಾರೆ, ದೇವ್ರೇನು ಉಟ್ಕೊಂಡು ಮೆರಿತಾಳ. ನಿನಗಾದ್ರೂ ಕೊಟ್ರೆ ಖುಷಿ ಪಡ್ತೀಯ. ಸೀರೆ ಚೆನ್ನಾಗಿದ್ಯಾ? ಚಿಕ್ಕ ಹಳ್ಳಿ ನಗುನು. ಊಟ ಮಾಡ್ತೀಯಾ? ಇಲ್ಲ, ನಾನು ಮಾಡಲ್ಲ. ಹೇ, ಹಾಗೆಲ್ಲ ಹಸ್ಕೊಂಡಿರ್ಬಾರ್ದು. ಬಾಬಾ, ನಾನು ಊಟ ಮಾಡ್ತೀನಿ, ಕೂತು. ಅವಳ ಹೆಸರು ರಾಜಿ ಅಂತ. ಯಾರೋ ಒಬ್ಬನ ಪ್ರೀತಿಸಿ ಅವನ್ನೇ ನಂಬ್ಕೊಂಡು ಊರು ಬಿಟ್ಟು ಬಂದು, ಅವನು ಇವಳು ಮಗ್ಳಲ್ಲಿ ಮಲಗಿದ್ದು ಇದ್ಬದ್ದು ಕಾಸು ಒಡವೆನೆಲ್ಲ ಕದ್ಕೊಂಡು ಇವಳನ್ನ ನಡು ದಾರಿಯಲ್ಲಿ ಕೈ ಬಿಟ್ಟು ಒಂಟೇ ಹೋದ. ಅತ್ತ ವಾಪಸ್ ಊರಿಗೂ ಹೋಗೋಕ್ಕಾಗದೆ, ಬದುಕೋಕ್ಕೂ ಆಗದೆ, ಸಾಯೋಕ್ಕೆ ಅಂತ ಹೋದವಳಿಗೆ ಭಗವಂತ ಜೀವ ಕಿತ್ಕೊಳ್ಳದೆ ಪ್ರಜ್ಞೆನ ಮಾತ್ರ ಕಿತ್ಕೊಂಡ. ಆಗ್ಲಿಂದ ಎಳೆ ಮಗಿನಂಗೆ ಇವಳು ಎಲ್ಲ ಇದ್ದು ಏನೂ ಇಲ್ಲದಂಗೆ. ಊರಂದ್ಮೇಲೆ ಹೊಲಗೇರಿ ಇದ್ದೇ ಇರುತ್ತೆ. ಮಾತಾಡ್ಲಿಕ್ಕೆ ಬರೋರ್ನೇ ಬಿಡಲ್ಲ. ಬಡ್ದು ಬಾಯಿ ಹಾಕ್ಕೊಳ್ಳೋ ಈ ಜನ ಇನ್ನು ಇವಳ ಮೇಲೆ ಕಣ್ಣಾಗದೆ ಇರ್ತಾರ. ಅದಕ್ಕೆ ನಾನೇ ಇವಳನ್ನ ಯಾರ ಕಣ್ಣಿಗೂ ಬೀಳ್ದಂಗೆ ಆ ಪಾಳ್ ಮನೇಲಿಟ್ಟು ಮಗಳಂಗೆ ಜೋಪಾನ ಮಾಡ್ತಿದ್ದೀನಿ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಿನ್ನ ನನ್ನ ಮೇಲೆ ದ್ವೇಷ ಇದ್ದರೆ ಅದೇನೋ ಆಗಲೇ ಹೇಳ್ದಿಯಲ್ಲ, ನಿನ್ನ ಬಣ್ಣ ಬಯಲು ಮಾಡ್ತೀನಿ, ಜನರ ಕೈಲಿ ಹೊಡೆಸ್ಬಿಟ್ಟು ಊರು ಬಿಟ್ಟು ಓಡಿಸ್ತೀನಿ ಅಂತ. ಮೊದಲ ಕೆಲಸ ಮಾಡು. ಅಲ್ಲ, ಅದು ಕಡೆಗೂ ನಮ್ಮ ಆನಂದನ್ಗೆ ಜ್ಞಾನೋದಯ ಆಯ್ತು ನೋಡು. ಹೌದು, ಅಂತೂ ಮೊಮ್ಮಗಳು ಪ್ರಸ್ತಾನ ನಡೆಯಂಗಾಯ್ತು. ಚಿಕ್ಕ ಸ್ವಾಮಿಗಳೇ, ಹಿಂಗೆ ಏದೇ ಸುರು ಬಿಟ್ಕೊಂಡ್ ಬರ್ತಾ ಇದ್ದೀರಾ? ಮುನ್ಸ್ವಾಮಿಗಳು ಸ್ವಾಮಿ ಇವತ್ತಾ ಒತ್ತಾರನೆಯಾ? ಟೆನ್ಷನ್ ಆಗ್ತಾ ಐತೆ, ಅದೇನಂತ ಬೊಗಳಯ್ಯ ಬೇಗ. ದಿನ ಸತಾಯಿಸಿ ಈಗ ನನ್ನ ಮಗ ಒಪ್ಕೊಂಡಿದ್ದ ಪಾತ್ ಪೂಜೆ ಮಾಡಕ್ಕೆ. ಇಂಥ ಟೈಮಲ್ಲಿ ಹಿಂಗಾಗೋಯ್ತಲ್ಲ. ಶಿವ, ಅದ್ ಯಾವ ಕೆಟ್ಗಳಿಗೆಲ್ಲಿ ಸ್ವಾಮಿಯವರು ಆಟ ಹತ್ತಕ್ ಹೋಗಿದ್ರು, ಅನ್ಯಾಯವಾಗಿ ಹಿಂಗಾಗೋಯ್ತಲ್ಲ. ಅಮ್ಮೋರೆ, ಸ್ವಾಮಿಗಳಿಗೆ ಏಟ್ ಹೆಂಗಾಯ್ತು? ಅಯ್ಯೋ,
ಅಟ್ಟದಿಂದ ಇಳಿಬೇಕಾದ್ರೆ ಜಾರ್ ಬಿದ್ಬಿಟ್ರು. ಕೆಳಗಿಟ್ಟಿದ್ ತುರಿಯೋ ಮಣೆ ಮೇಲೆ 2 ಪಾದನ ಊರ್ಬಿಟ್ರು. ಪಾದಗಳೆರಡು ತುರ್ಕೊಂಡ್ಬಿಟ್ಟವೆ. ಅಯ್ಯೋ ನನ್ ಗ್ರಹಚಾರ, ಇನ್ಯಾರ ಅಡ್ಡ ಹತ್ತುತ್ತಾರೆ? ಅಯ್ಯೋ ಹಿಂಗ ಆಗೋದು. ದೇವರಂತ ಸ್ವಾಮಿಗಳ ಪಾದ. ಮುಡಿ ಕೊಟ್ಬಿಡ್ತೀನಪ್ಪ ಭಗವಂತ. ನಾನೇ ಖುದ್ದಾಗಿ ಕೂತು ಪೋನ್ಸ್ ಮಾಡದ ಹಾರ ಅರ್ಪಿಸ್ಕೊಳ್ಳಿ ಸ್ವಾಮಿಗಳೇ, ಬೇಗ ಸಾರಾಗಿ. ಒಳ್ಳೇದಾಗ್ಲಿ. ಸ್ವಾಮಿಗಳೇ, ಏನಿದು? ಎಲ್ಲ ನನ್ನ ಗ್ರಾಚಾರ. ಗ್ರಾಚಾರ ನಿಮ್ದಲ್ಲ, ನಂದು. ನಿಮ್ಮ ಬಗ್ಗೆ ಅರ್ಥನೇ ಮಾಡ್ಕೊಳ್ದೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನನ್ನ ತಪ್ಪನ್ನ ತಿದ್ಕೊಂಡು ಪಾದ ಪೂಜೆ ಮಾಡೋಣ ಅನ್ನಷ್ಟರಲ್ಲಿ ಛೇ, ಹಿಂಗಾಗೋಯ್ತಲ್ಲ. ನಿನ್ನಲ್ಲಿ ನಾನು ಅನ್ನೋ ಅಹಂಕಾರ ನಾನಾ ಅವತಾರದಲ್ಲಿ ತುಂಬಿ ತುಳುಕ್ತಾ ಇತ್ತು ಕಳ್ಳ. ನಾನು ಅನ್ನೋನು ಯಾವತ್ತಿಗೂ ಉದ್ಧಾರ ಆಗಲಿಕ್ಕಿಲ್ಲ. ನಿನ್ನ ಒಳ್ಳೇದಕ್ಕೆ ನಾನು ನಿನಗೆ ಇಷ್ಟು ಕಷ್ಟ ಕೊಡಬೇಕಾಗಿ ಬಂತು. ಈಗ ನೀನು ಸಂಪೂರ್ಣವಾಗಿ ನಾನು ಅನ್ನೋದನ್ನು ಬಿಟ್ಟು ಒಳ್ಳೆಯವನಾಗಿದೆಯಾ ಕಳ್ಳ. ನಿಂಗೆ ದೇವ್ರು ಒಳ್ಳೇದು ಮಾಡಲಿ. ಆಗೋದೆಲ್ಲ ಒಳ್ಳೇದಕ್ಕೆ. ಇನ್ನು ಎಷ್ಟು ದಿನ ಬೇಕು ಸ್ವಾಮಿಗಳೇ ಇದು ವಾಸಿ ಆಗೋಕೆ? ಇನ್ನೂ 3 ತಿಂಗಳಾಯ್ತದಂತೆ. ದೊಡ್ಡ ಡಾಕ್ಟ್ರ್ ಹೇಳವ್ರೆ. ಹ್ಞೂ. ಓ ಹಂಗಾದ್ರೆ 3 ತಿಂಗಳ ಗಂಟ ಬ್ಯಾಂಡೇಜ್ ಬಿಚ್ಚುವಂಗೆ ಇಲ್ಲ. ಹಂಗಾದ್ರೆ ಪಾದ್ ಪೂಜೆ ನಮ್ಮ ಆನಂದನ್ ಪ್ರಸ್ತ. ಕಾಲಿನ ತುಳಿತಕ್ಕೆ ಸೆಳೆತಕ್ಕೆ ಸಿಗದೇ ಇರೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಣ್ರು. ಕಾಲಾಯ ತಸ್ಮೈ ನಮಃ. ಭಾಷೆನಲ್ಲಿ ಅರ್ಥ ಆಗದೆ ಏನೇನು ಹೇಳ್ಬಿಟ್ರಲ್ಲ. ಮುಂದಿನ ಮಂಗಳವಾರ ಕಳೆದ 5 ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ. ಮಧ್ಯಾಹ್ನ 12 ಗಂಟೆಗೆ ಪ್ರಸ್ತುತ ಕಾರ್ಯ ಇಟ್ಕೊಂಬಿಡಿ, ಒಳ್ಳೇದಾಗತ್ತೆ.